ನೀವು ಕೇಳ್ತಾರ ಕಣ್ವಾಲೆ ಓಟು ಮತ್ತೆ ಬಸವಣ್ಣೆ ಓಟು ಆಲ್ರೆಡಿ ಕೋರ್ಟ್ಗಳಲ್ಲಿ ಪ್ರಕರಣ ಚಾಲ್ತಿಯಲ್ಲಿದೆ. ನಾವು ಕೋರ್ಟ್ ಹೋಗ್ತಾ ಇದೀವಿ, ಬರ್ತಾ ಇದೀವಿ. ಆ ಹಿನ್ನೆಲೆಯಿಂದ ಕೋರ್ಟಿನ ಅಂತಿಮ ತೀರ್ಮಾನ ಹೊರಬಿದ್ದಿಲ್ಲ, ನಾವು ಖಾತೆ ಮಾಡ್ತಾ ಇಲ್ಲ. ಕೋರ್ಟ್ ಅಲ್ಲಿ ಫೈಲ್ ಮಾಡಿದಾರೆ ಹೋಗಿ ಕೇಳ್ಕೊಳ್ಳಿ, ರಿಪಿಟೇಷನ್ ಫೈಲ್ ಮಾಡಿದಾರೆ ಹೋಗಿ. ಆದ್ರೆ ಆ ಕೋರ್ಟಿನ ನಮಗೆ ವಿಚಾರಣೆಗೆ ಹಾಜರಾಗಿ ಅಂತ ಆಗ್ಲಿ, ಮತ್ತೆ ಇವ್ರನ್ನ ಖಾತೆನ ಯಾವುದೇ ಕಾರಣಕ್ಕೂ ಮಾಡಬೇಡಿ ಅಂತ ಆಗಲಿ ನಮಗೆ ಸ್ಟೇಟಸ್ಕೋ ಇಲ್ಲ. ಆಗಿದ್ದಾಗ ನೀವು ಬಂದು ನನ್ನನ್ನು ಮಾಡಬೇಡಿ ಅಂತಂದ್ರೆ ನಾನು ಏನ್ ಕೆಲಸ ಮಾಡಬೇಕು? ಮಾನಸರ ಕೇಸ್ ಇದ್ರು ಖಾತೆ ಮಾಡ್ತೀರಲ್ಲ ಮಾಡೋದು. ನಾನು ಕೇಸ್ ಇದ್ರು ಖಾತೆ ಮಾಡೋದಕ್ಕೆ ನಾನು ಡಿಗ್ರಿ ತಗೊಂಡು ಅಧಿಕಾರಿಯಾಗಿ ಬಂದಿದ್ದೆ. 35 ಎಕರೆ 35 ಗುಂಟೆ 19 ಎಕರೆ 35 ಗುಂಟೆ ಜಾಗ. ಆ ಜಾಗ ದೇವಸ್ಥಾನದ ಜಾಗ ಇದು, ಯಾರು ಮಂಜೂರಾಗಿಲ್ಲ. ಗೋವಾಸ್ ಮಾಡ್ಕೊಂಡು ಡೊನೇಷನ್ ಮಾಡ್ಕೊಂಡು ಬಂದಿದ್ದಾರೆ. ಖಾತೆ ಮಾಡ್ಬಿಟ್ಟು ನಾವು ಹೇಳಿದ್ರು ಪದೇ ಈ ಖಾತೆ ಮಾಡಕ್ ಹೊರಟಿದ್ದೀವಿ. ಅಪ್ರೂವಲ್ ಆಗಿಲ್ಲ, ಇನ್ನು ಬಂತು ನಿಮ್ಮ ಕಿತ್ತನೆ ಬಂದಿರೋದು. ಹೌದು, ನಾನಿವಾಗ ಹೇಳಿಕೆ ಆಗಿರ್ತಕ್ಕಂಥದ್ರಲ್ಲಿ 19 ಎಕರೆ 33 ಗುಂಟೆನೂ ಆಗಿಲ್ಲ. ತಪ್ಪು ಅರ್ಥ ಇಸ್ಕೊಂಬೇಡಿ ನೀವು. ಅದರಲ್ಲಿ ಆ ಭಾಗದ್ದು ಯಾರ್ದು ಅಷ್ಟು ಮಾತ್ರ ಭೂ ಪರಿವರ್ತನೆ ಆಗಿದೆ. ನಿಮ್ಮ ದೇವಸ್ಥಾನಕ್ಕೆ ಸೇರಿರ್ತಕ್ಕಂಥ ಜಾಗ ಅಲ್ಲೇ ಇದೆ. ನೀವು ಅದನ್ನ ನಾನು ಕರ್ತವ್ಯ ಮಾಡಬೇಕಾದ್ರೆ ನಾನು ಅದನ್ನೆಲ್ಲ ಹೇಳ್ತೀನಿ. ಇಲ್ಲಿ ನಿಮ್ಗೆ ಏನ್ ಮಾಡಿದಿರಿ ನೀವು? ದೇವಸ್ಥಾನ ರಕ್ಷಣೆ ಮಾಡಿ. ಆಮೇಲೆ ಯಾರು ಅಂತ ನಾನು ಕೇಳ್ಬೋದಾ? ಮಾನ್ಯದಲ್ಲಿ 2 ಸರಿ ಇದು ಗಂಗಾಧರ್ ಶರ್ಮಾ ಅವರು ನಮ್ಮ ಇದಕ್ಕೆ ಆಫೀಸ್ಗೆ ಅರ್ಜಿ ಕೊಡ್ತಾರೆ. ಒಂದೊಂದು ಸತಿ ಒಂದೊಂದು ತರ ಸಿಗ್ನೇಚರ್ ಮಾಡಿ ಕೊಡ್ತಾರೆ ಗಂಗಾಧರ್ ಶರ್ಮಾ ಅನ್ನೋರು. ನಿಮ್ಗೀಗ ಓಪನ್ ಆಗಿ ತೋರಿಸ್ತೀನಿ, ನಾನು ಹೇಳ್ಬಾರ್ದು. ಯಾಕಂದ್ರೆ ಈ ವಿಚಾರ ನಾನು ಎಲ್ಲಾ ನಗರಸಭೆಗಳಲ್ಲೂ ನೋಡ್ತಾ ಇದ್ದೀನಿ. ಎಲ್ಲಾ ನಗರಸಭೆಗಳಲ್ಲೂ ನೋಡಿ ಸಾಕಾಗ್ಬಿಟ್ಟಿದೆ. ನಿಮ್ಗೆ ಇದನ್ನ ಚಿತ್ರಣ ತೋರಿಸಬಾರ್ದು, ಆದ್ರೆ ಇದನ್ನು ಮಾತ್ರ ತೋರಿಸ್ತೀನಿ. ಟ್ರಾನ್ಸ್ಪರೆಂಟ್ ಇದೆ ಇಲ್ಲೇ. ಈ ಒಂದು ಪ್ರಾಪರ್ಟಿಗಳನ್ನ ಖಾತೆ ತೆರೆ ವಿಚಾರದಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಇಲ್ಲ. ಮೊನ್ನೆ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಆಗಿದೆ, ಪ್ಲಾನಿಂಗ್ ಅಥಾರಿಟಿಯಿಂದ ಅಪ್ರೂವಲ್ ಆಗಿದೆ, ಬಂದಿದೆ. ನಾವು ರೂಲ್ ಪ್ರಕಾರ ನಾವು ಮಾಡಲೇಬೇಕು. ಮಾಡಿದ್ರೆ ನಮಗೆ ತಪ್ಪಾಗುತ್ತೆ. ಈಗ ತೋರಿಸ್ತೀನಿ. ಇದು ಧಾರ್ಮಿಕ ಶಕ್ತಿ ಇಲಾಖೆ ಜಾಗ. ಅವ್ರು ನಿಮ್ಗೆ ಎಷ್ಟೊಂದು ಲೆಕ್ಕ ಹಾಕೋರು ಮಾಡಬೇಡಿ ಅಂತ ಕೇಳಾಗಿಲ್ಲ. ಅವ್ರು ರೈಟ್ ಅವ್ರಿಗೆ ಆದ್ರೂ ಏನ್ ಮಾಡಿದಾರೆ ನೀವು? ಅವ್ರಿಗೇನೋ ಲೆಕ್ಕ ಹಾಕಿದ್ರು ವಾಪಸ್ ನೀವು? ನಾನು ವರ್ಷ ಹಾಕಿರೋದು ಯಾವ್ದು ಓದ್ರಿ, ಯಾವ್ದಾದ್ರು ಖಾತೆ ಮಾಡೋದು ಯಾಕೆ ಸರ್ಕಾರ ಧಾರ್ಮಿಕತೆ ಗತಿ ಇಲಾಖೆ ಅಭಿಮಾನ ನನಗೂ ಒಂದ್ಸತಿ ಹಾಕಿರೋದು. ಅದಾಗಿದ್ದಾದ್ಮೇಲೆ ಅವ್ರು ಇನ್ನೊಂದ್ಸತಿ ಅರ್ಜಿ ಹಾಕ್ತಾರೆ. ಮುಂಚೆ ಖಾತೆ ಮೇಲೆ ಇರ್ತೀರಾ? ಕೇಸ್ ಐತಿ, ಹೆಂಗ್ ಖಾತೆ ಮಾಡ್ತೀರಾ? ನೀವು ಬಂದೇ ತೋರ್ಕೊಳ್ಳಿ. ಮತ್ತೆ ಲೇಔಟ್ ಮಾಡ್ರಿ, ಸ್ಪೆಷಲ್ ಲೇಔಟ್ ಮಾಡ್ರಿ. ಅದು ಕೇಸ್ ಐತಿ, ಯಾಕೆ ಖಾತೆ ಮಾಡ್ತೀರಾ? ಇದು ಯಾಕೆ ಮಾಡ್ತೀರಾ? ದುರುದ್ದೇಶ ನಿಮ್ದು. ನೀವು ಮಾಡ್ತೀರಾ ಅಷ್ಟೇ. ನೀವು ತಗೊಂಡ್ ಕೊಟ್ರೆ ಮುಟ್ಟೋದೇ ಕೇಳಿ ನಾನು. ಈಗೇನು ಹೇಳಿ ಸಮಯ ಬಂದಾಗ ಅದು ಆಗುತ್ತೆ. ನಿಮ್ಗೆ ಮಾತಾಡೋದಕ್ಕೆ ಯಾವ ರೀತಿ ಬೇಕಾದ್ರೂ ರೈಟ್ಸ್ ಇದೆ. ನಿಮ್ ಮಾತನ್ನ ನಾವು ಆಡ್ಬೇಡಿ ಅಂತ ಹೇಳಕ್ಕಾಗಲ್ಲ. ದೇವಸ್ಥಾನದ ಜಾಗನ ನಾನು ಉಳಿಸಕ್ ರೆಡಿ ಇದ್ದೀನಿ, ನೀವು ಉಳಿಸ್ಕೊಳ್ಳಿ. ನಿಮ್ ಜೊತೆ ನಾನು ಇರ್ತೀನಿ. ಆದ್ರೆ ನಾನು ಮಾಡ್ಬೇಕಾದ್ರೆ ನೇಚರ್ ಆಗ್ಬಿಟ್ಟು ನೀವು ಒಡ್ಡಿ ಬರಬೇಡಿ ದಯಮಾಡಿ. ಮಾಡ್ಕೊಳ್ಳಿ ಸರ್. ತಹಶೀಲ್ದಾರರು ಜಾಗ ರಕ್ಷಣೆ ಮಾಡಿ ಅಂತನೂ ಬರೆದು ಇವ್ರಿಗೂ ಸಂಬಂಧಪಟ್ಟಂತಹ ರಕ್ಷಣೆ ಮಾಡೋ ಬೇರೆ ಜಾಗ ಇದೆ, ಮಾಡ್ಕೊಳ್ಳಿ ಅಂತ ನಾವು ಎಂಡಸ್ಮೆಂಟ್ ಕೊಟ್ಟಿದ್ದೀವಿ. ಆಗಿದೆ ಬಿಲ್ಡಿಂಗ್ ಅಪ್ರೂವಲ್ ಆಗಿದೆ.
ವ್ಯಾಖ್ಯಾನದಲ್ಲಿ ಕೆಲಸ ಆದರೆ ಕೃತಿಗೆ ಬಂದಾಗ ತಾನೇ ಎಲ್ಲ ಈ ತರ ಈಚೆ ಬರೋದು ಆಗ್ಬೋದಾ? ದಯಮಾಡಿ ಅವಕಾಶ ಮಾಡ್ಕೊಡಿ. ಏನಿದ್ರೆ ಕೊಡಿ, ನಾನು ಸ್ವೀಕಾರ ಮಾಡ್ತೀನಿ. ನಾನು 3 ಸರಿ ಕೊಟ್ಟಿದ್ದೀನಿ already. ಕೊಡಿ, ಪರವಾಗಿಲ್ಲ, ಕೊಡಿ. ನಾವು ಖಾತೆ ಮಾಡಿ ತಗೊಂಡು ಕೊಟ್ಟಿದ್ದೀವಿ. ಮಾಡ್ತೀವಿ ಮಾಡಿ ಇದೆಲ್ಲ ಕೇಳ್ಕೊಂಡು ಮಾಡ್ತೀವಿ. ಗರ್ಭ ಸಂಬಂಧ ಮಾಡಿದ್ದೀವಿ, ಗರ್ಭ ಅಂತೀವಿ, ನೀವು ಮಾಡಿ ಯಾವ ನಾವು ಕೊಟ್ಟಿದ್ದೀವಿ ಆಲ್ರೆಡಿ. ಅವ್ರೇನು ಆನ್ಸರ್ ಕೊಟ್ಟಿಲ್ಲ, ಮೀಟಿಂಗ್ ಕಾಪಾಡ್ತಿದ್ದಾರೆ. ನಾವು ವಿರೋಧ ವ್ಯಕ್ತಪಡಿಸಕ್ಕೆ ನಮಗಿಲ್ಲ ಅವಕಾಶ. ಬಟ್ ಅವರು ಏನಪ್ಪ ಕೇಳಿದ್ರು ಅಂತಂದ್ರೆ, ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದ ಜಾಗನ ರಕ್ಷಣೆ ಮಾಡಿಕೊಡಿ, ಖಾತೆ ಮಾಡಬೇಡಿ ಅಂತ. ಅದಿರೋದು ಸರ್ವೆ ನಂಬರ್ ಜಾಗದಲ್ಲಿದೆ. ಮೊನ್ನೆ ಜಿಲ್ಲಾಧಿಕಾರಿಗಳು ಅದನ್ನ ಜಾಗನ ಐಡೆಂಟಿಫೈ ಮಾಡಿ ದೇವಸ್ಥಾನಕ್ಕೋಸ್ಕರವಾಗಿ ಮೀಸಲಾಗೂ ಇಟ್ಟವರು. ಅದನ್ನ ಅವರು ರಕ್ಷಣೆ ಮಾಡ್ಕೊಬೇಕಾಗಿರೋದು ಕಂದಾಯ ಅಧಿಕಾರಿಗಳೊಂದಿಗೆ ಅಥವಾ ಕಂದಾಯ ಇಲಾಖೆಯೊಂದಿಗೆ ಸಂಪರ್ಕಿಸಿ ಮಾಡ್ಕೊಬೇಕು. ನಮ್ಮಲ್ಲಿ DC ಕನ್ವರ್ಷನ್ ಆಗಿ ಮತ್ತೆ ಪ್ಲಾನಿಂಗ್ ಅಥಾರಿಟಿಯಿಂದ ಅಪ್ರೂವಲ್ ಆಗಿ ಬಂದಿದ್ದಾದ್ಮೇಲೆ ನಾವು ನಿಯಮಾನುಸಾರವಾಗಿ ಖಾತೆ ತೆರಿಬೇಕಾಗಿರೋದು ನಮ್ಮ ಕರ್ತವ್ಯ ಇರ್ತದೆ. ಅದನ್ನು ಮಾಡಬೇಡಿ ಅಂತೇಳಿ ಅವ್ರದ್ದು ಬೇಡಿಕೆ ಇತ್ತು. ಅವತ್ತಿಂದನೂ ಅದನ್ನ ಅವ್ರ ಅರ್ಜಿ ಮೂಲಕದಲ್ಲೂ ಕೊಟ್ಟಿದ್ರು. ಅವರಿಗೆಲ್ಲ ನಾವು ಸೂಕ್ತ ಸಮಜಾಯಿಷಿಯನ್ನ ನಾವು ಅವ್ರಿಗೆ ತಿಳಿ ಹೇಳಿದ್ದೀವಿ. ಈಗ ನಾನು ಆ ಒಂದು ಪ್ರತಿಭಟನೆ ಸಂದರ್ಭದಲ್ಲೂ ನಾನು ಹೇಳಿದ್ದೀನಿ, ಆ ದೇವಸ್ಥಾನದ ಜಾಗನ ರಕ್ಷಣೆ ಮಾಡಕ್ಕೆ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ. ಆಯ್ತಾ? ಇದನ್ನ ನಾನು ದೇವಸ್ಥಾನದ ಜಾಗನ ಖಾತೆ ಮಾಡಕ್ಕೆ ನಾನು ಕಮಿಷನರ್ ಆಗಿ ಬಂದಿದ್ದ. ಸೊ ಆ ಪಾಪ ದೇವಸ್ಥಾನದ ಜಾಗನ ರಕ್ಷಣೆ ಮಾಡೋದಕ್ಕೆ ಅವ್ರ ಜೊತೆ ನಾನು ಇರ್ತೀನಿ ಅಷ್ಟೇ ಅವ್ರಿಗೆ ತಿಳಿ ಹೇಳಿದ್ದೀನಿ. ಮೊನ್ನೆ ಜಿಲ್ಲಾಧಿಕಾರಿಗಳು ಸಹ ನಾನು ಇನ್ನೊಂದ್ಸತಿ ಫೈಲ್ ವೆರಿಫೈ ಮಾಡ್ತೀನಪ್ಪ, ಅದು ಯಾವುದೂ ಸದ್ಯಕ್ಕೇನು ಆಕ್ಷನ್ ತಗೊಳಕ್ಕೆ ಹೋಗ್ಬೇಡ ಅಂತ ಅಂದ್ಬಿಟ್ಟು ನನಗೂ ಸಹ ತಿಳಿಸಿದ್ದಾರೆ ಮೊನ್ನೆ ಜಿಲ್ಲಾಧಿಕಾರಿಗಳನ್ನ. ಅವರ ಆದೇಶಕ್ಕೆ ಬದ್ಧನಾಗಿರ್ತೇನೆ. ಸರ್ ಗಂಗಾಧರ್ ಅಂತ, ನಾನು ಇಲ್ಲಿ ಪೌರಾಯುಕ್ತರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸರಿ ಸರ್. 1 ತಿಂಗಳಲ್ಲೇ ಆ ಫೈಲನ್ನು ನಾನು ಸ್ಟಡಿ ಮಾಡಿ ಕರಗತ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಏನಿದೆ ಅದನ್ನು ತಿಳ್ಕೊಂಡಿದ್ದೀನಿ. ಪ್ರತಿಭಟನಾಕಾರರಿಗೆ ತಿಳಿ ಹೇಳಿದ್ದೀನಿ. ಮೊನ್ನೆ ಜಿಲ್ಲಾಧಿಕಾರಿಗಳು ನನಗೆ ಡೈರೆಕ್ಷನ್ ಕೊಟ್ಟವ್ರೆ. ಆ ಡೈರೆಕ್ಷನ್ ಮೇಲೆ ನಾನು ಮುಂದುವರಿತೀನಿ ಅಷ್ಟೇ.